ಆಮೇಲೆ ದೇವಸ್ಥಾನದ ಹಣವನ್ನು ಕಾನೂನಿನ ಅರಿವಿರ್ತಕ್ಕಂಥವರು ಒಂದು ಪೈಸೆ ಕೂಡ ಯಾವುದೇ ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನ ಕೂಡ ಕೊಡೋಕ್ಕಾಗೋದಿಲ್ಲ. 20 ವರ್ಷದಲ್ಲಿ ಈ ಕಾಯ್ದೆ ಬಂದು 2003ರಲ್ಲಿ ಬಂದಿದ್ದು ಎಷ್ಟಾಯಿತು? 21 ವರ್ಷ ಆಯಿತು. 21 ವರ್ಷದಲ್ಲಿ ಒಂದೇ ₹1 ಈ ಧಾರ್ಮಿಕ ಇಲಾಖೆಯಿಂದ ಬೇರೆ ಯಾವುದನ್ನು ಇಲಾಖೆಗೋ ಅಥವಾ ಸರ್ಕಾರದ ಟ್ರೆಜರಿಗೋ ಅಥವಾ ನಮ್ಮ ಇಲಾಖೆ ಅಕೌಂಟ್ಗೋ ಬಂದಿದ್ದರೆ ತೋರಿಸ್ಬಿಡಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ಆ ವಿಡಿಯೋವನ್ನು ಏನು ನೋಡಿದ್ರಿ, ಮಾನ್ಯ ಮುಜರಾಯಿ ಸಚಿವರು ಕಾನೂನಿನ ಅರಿವಿರುವಂತವರಿಗೆ ಸ್ಪಷ್ಟ ಆಗುತ್ತೆ, ಮತ್ತೆ ಕಾನೂನಿನ ಅರಿವಿರುವವರಿಗೆ ಮುಜರಾಯಿ ಇಲಾಖೆಯ ಹಣ ಪೋಲಾಗೋದಿಲ್ಲ ಬೇರೆ ಇನ್ಯಾವುದಕ್ಕೂ ಅಂತ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಬಹಳ ಆಶ್ಚರ್ಯ ಆಗತ್ತೆ. ಮುಜರಾಯಿ ಸಚಿವರಿಗೆ ಕಾನೂನಿನ ಅರಿವಿಲ್ವೋ ಅಥವಾ ಮುಜರಾಯಿ ಅಧಿಕಾರಿಗಳು ಸಚಿವರನ್ನ ದಾರಿ ತಪ್ಪಿಸ್ತಿದಾರೋ ಅರ್ಥ ಆಗ್ತಿಲ್ಲ. ನೋಡಿ, ದೇವಾಲಯದ ಹಣ ಎಷ್ಟು ಪೋಲಾಗ್ತಿದೆ ಅಂತಂದ್ರೆ, ಬೇರೆ ಬೇರೆ ಉದಾಹರಣೆಗೆ AC ಆಫೀಸು DC ಆಫೀಸಲ್ಲಿ ಕೆಲವು ಸ್ಟೇಷನರಿ ತಗೊಳ್ಬೇಕು ಅಥವಾ ಬೀರು ತಗೊಳ್ಬೇಕು, ಕಂಪ್ಯೂಟರ್ ತಗೊಳ್ಬೇಕು, ಎಲ್ಲದಕ್ಕೂ ಕೂಡ ದೇವಾಲಯದ ಹಣವನ್ನು ಉಪಯೋಗಿಸ್ತಿದ್ದಾರೆ. ಇವತ್ತು ಇವರ ಹೇಳಿಕೆಯನ್ನು ಒಂದೊಂದು ನಾವು ಗಮನಿಸಿದ್ರೆ ಇವರಿಗೆ ಕಾನೂನಿನ ಅರಿವು ಇವ್ರಿಗಿಲ್ವೋ ಅಥವಾ ಕೇಳುಗರಿಗಿಲ್ವೋ ಅಂತ ಅನ್ನೋದನ್ನ ಯೋಚನೆ ಮಾಡಬೇಕಾದಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೀವಿ. ಇವತ್ತು ಪದ್ಮಾ ಅವರು ಪಕ್ಕದಲ್ಲೇ ನಿಂತಿದ್ರು. ಅವರು ಸಚಿವರು ಮಾತಾಡಬೇಕಾದ್ರೆ ಸಚಿವರಿಗೆ ಹೇಳಬಹುದಾಗಿತ್ತು ಪದ್ಮಾ ಅವರು, ಇಲ್ಲ ಸರ್, ಈ ತರ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟಿದೀವಿ ದೇವಾಲಯದ ಹಣವನ್ನ, ಹಲವಾರು ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಮಿಸ್ಯೂಸು ಮಾಡ್ಕೊಂಡಿದೀವಿ, ಭ್ರಷ್ಟಾಚಾರ ಕೂಡ ಮಾಡಿದೀವಿ, ದಯವಿಟ್ಟು ಈ ತರ ಸ್ಟೇಟ್ಮೆಂಟ್ ಕೊಡಬೇಡಿ, ನಿಮಗೂ ಮುಜುಗರ ಆಗುತ್ತೆ ಅಂತ ಅವ್ರು ಹೇಳ್ಬೋದಾಗಿತ್ತು. ಪಾಪ ಅವರು ಹೇಳಕ್ ಆಗಿಲ್ಲ. ಇವತ್ತು ದೇವಾಲಯದ ಹಣವನ್ನ ಯಾರ್ಯಾರು ಮಿಸ್ಯೂಸ್ ಮಾಡ್ಕೊಳ್ತೀವಿ, ಉದಾಹರಣೆಗೆ DC ಆಫೀಸ್ ಇರ್ಬೋದು, AC ಆಫೀಸ್ ಇರ್ಬೋದು, ಕೇಂದ್ರ ಕಚೇರಿ ಇರ್ಬೋದು, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮೇಲ್ಪಟ್ಟ ವ್ಯಕ್ತಿಗಳಿರ್ಬೋದು, ಎಲ್ಲರೂ ದೇವಾಲಯದ ಹಣವನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಇನ್ನೊಂದು ಪ್ರಶ್ನೆ ಇಲ್ಲ. ಈ ಸ್ಟೇಟ್ಮೆಂಟ್ ಏನಿದೆ ಸಚಿವರದು, ಆ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಬೇಕು. ಮತ್ತೆ ಈ ಹಗರಣಗಳಲ್ಲಿ ದೇವಾಲಯದ ಹಣವನ್ನು ಲೂಟಿ ಹೊಡೆಯೋದ್ರಲ್ಲಿ ಮತ್ತು ಮಿಸ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವನ್ನೆಲ್ಲ ಅಮಾನತ್ ಮಾಡಬೇಕು ಅಂತ ಆಗ್ರಹ ಪಡಿಸ್ತಾರೆ.